ವೀಕ್ಷಕರೇ, ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾನು ಶಮಿ ಶೆಟ್ಟಿ. ಇರಾನ್ನಲ್ಲಿ ಈಗ ಏನೇನೆಲ್ಲ ಆಗ್ತಾ ಇದೆ ಅಂತ ನಿಮ್ಗೆಲ್ಲ ಗೊತ್ತೇ ಇದೆ. ಇರಾನ್ ಇಸ್ರೇಲ್ ಯುದ್ಧದ ಭೀತಿ ಸುತ್ತಮುತ್ತಲಿನ ಹಲವಾರು ದೇಶಗಳಿಗೂ ಮತ್ತು ಅದರಿಂದ ಆ ಯುದ್ಧದಿಂದ ಆಗ್ತಾ ಇರುವಂತಹ ಆರ್ಥಿಕ ಸಂಕಷ್ಟವೂ ಕೂಡ ಸುತ್ತಮುತ್ತಲಿನ ಹಲವಾರು ದೇಶಗಳು ಕೂಡ ಅನುಭವಿಸ್ತಿದೆ. ಹಾಗಾದ್ರೆ ಈ ಯುದ್ಧಕ್ಕೆ ಕಾರಣ ಏನು? ಮಹಿಳಾ ಹೋರಾಟನ, ಮಹಿಳಾ ಹಕ್ಕುಗಳಿಗೋಸ್ಕರ ಆ ಮಹಿಳೆ ಒಬ್ಬಳು ಪ್ರಾರಂಭಿಸಿದ ಆ ಹೋರಾಟ ಈ ಯುದ್ಧದ ತನಕ ತಂದು ನಿಲ್ಸಿದ್ಯಾ? ಸುದ್ದಿ ಇದೆ, ನೋಡೋಣ ಬನ್ನಿ. ಇರಾನ್ನಲ್ಲಿ ಮಹಿಳಾ ಹಕ್ಕುಗಳ ಹೋರಾಟಕ್ಕೆ ಅಹು ದರ್ಯಾಯಿ ಒಂದು ಹೊಸ ತಿರುವು ನೀಡಿದರು. ನವೆಂಬರ್ 3, 2024ರಂದು ಟೆಹರಾನ್ನಲ್ಲಿ ಬಿಕಿನಿಯಲ್ಲಿ ಪ್ರತಿಭಟಿಸಿ ಕಟ್ಟುನಿಟ್ಟಾದ ಇಸ್ಲಾಮಿಕ್ ಉಡುಗೆ ನಿಯಮಗಳನ್ನು ವಿರೋಧಿಸಿದರು. ಅವರ ಈ ಧೈರ್ಯಶಾಲಿ ಕೃತಿಯ ಇರಾನ್ ಮಹಿಳೆಯರ ದಬ್ಬಾಳಿಕೆ ಮತ್ತು ಹಿಜಾಬ್ ನಿಯಮಗಳ ವಿರುದ್ಧದ ಹೋರಾಟಕ್ಕೆ ಪ್ರಬಲ ಶಕ್ತಿಯಾಯಿತು. ಅಂದಿನಿಂದ ಇರಾನ್ನಲ್ಲಿ ಮಹಿಳಾ ಸ್ವಾತಂತ್ರ್ಯಕ್ಕಾಗಿ ನಿರಂತರ ಹೋರಾಟಗಳು ನಡೆಯುತ್ತಿದೆ, ಜಾಗತಿಕ ಗಮನ ಸೆಳೆಯುತ್ತಿದೆ. ವೀಕ್ಷಕರೇ, ಕೆಲವೊಂದು ಹೋರಾಟ ಒಂದು ಬದಲಾವಣೆಗಳನ್ನು ತರುತ್ತದೆ. ಇರಾನ್ನಲ್ಲಿ ಇದೀಗ ನಡೆಯುತ್ತಿರುವುದು ಅದೇ. ಇರಾನ್ನಲ್ಲಿ ಭಾರಿ ದೊಡ್ಡ ಸಂಘರ್ಷ ಶುರುವಾಗಿದೆ. ಒಂದು ಕಡೆ ಇಸ್ರೇಲ್ ಅಮೆರಿಕ ದಾಳಿ ಮಾಡಿದ್ರೆ, ಮತ್ತೊಂದು ಕಡೆ ಇರಾನ್ನ ಮಹಿಳೆಯರೇ ತಮ್ಮ ಮೇಲಿನ ದಬ್ಬಾಳಿಕೆ ಬಗ್ಗೆ ದಂಗೆ ಎದ್ದಿದ್ದಾರೆ. ಈ ದಂಗೆ ಪ್ರಾರಂಭವಾಗಿರುವುದೇ ಅಹು ದರ್ಯಾಯಿ ಎಂಬ ಹುಡುಗಿಯಿಂದ. ಎಸ್, ಇಡೀ ಜಗತ್ತು ಇದೀಗ ಇರಾನ್ ಕಡೆ ನೋಡಲು ಆ ಹುಡುಗಿಯೇ ಕಾರಣ. ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಲಾಗ್ತಾ ಇದೆ ಈ ವಿಚಾರವನ್ನ. ಅಂದು ಆ ಹುಡುಗಿ ನಡೆಸಿದ ಹೋರಾಟದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಅಷ್ಟಕ್ಕೂ 2024 ನವೆಂಬರ್ 3ರಂದು ನಡೆದ ಘಟನೆ ಏನು? ಟೆಹರಾನ್ ರಸ್ತೆಯ ಮಧ್ಯದಲ್ಲಿ ಈ ಅಹು ದರ್ಯಾಯಿ ಮಾಡಿದ್ದೇನು ಎಂದು ಇರಾನ್ ಈ ಸ್ಥಿತಿಗೆ ಬರಲು ಈ ಮಹಿಳೆ ಕಾರಣವೇ ಎಂಬ ಪ್ರಶ್ನೆಗಳು ಮೂಡಿದೆ. ಇದೀಗ ಮತ್ತೆ ಈ ಹುಡುಗಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದಾಳೆ, ಸದ್ದು ಮಾಡುತ್ತಿದ್ದಾಳೆ. 2024 ನವೆಂಬರ್ 3ರ ಭಾನುವಾರದಂದು ಟೆಹರಾನ್ ರಸ್ತೆಯ ಮಧ್ಯದಲ್ಲಿ ತನ್ನ ಬಟ್ಟೆಗಳನ್ನ ತೆಗೆದು ಬಿಕಿನಿಯಲ್ಲಿ ಪ್ರತಿಭಟಿಸಿದ ಇರಾನ್ನ ಅಹು ದುರಾಯಿ ಎಂಬ ಹುಡುಗಿ ದೇಶದ ಕಟ್ಟುನಿಟ್ಟಾದ ಇಸ್ಲಾಮಿಕ್ ಡ್ರೆಸ್ ಕೋಡ್ ವಿರುದ್ಧ ಮೊದಲ ಬಾರಿಗೆ ಪ್ರತಿಭಟನೆ ನಡೆಸಲು. ಅಹು ದರಾಯಿ ಇಸ್ಲಾಮಿಕ್ ಆಜಾದ್ ವಿಶ್ವವಿದ್ಯಾಲಯದ ನಿಯಮ ಹಾಗೂ ಹಿಂಸೆಯನ್ನು ವಿರೋಧಿಸಲು ತನ್ನ ಬಟ್ಟೆಗಳನ್ನೇ ತೆಗೆದು ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡಿದ್ದು ಈ ಹುಡುಗಿ ಎಂದು ವರದಿಗಳು ಹೇಳುತ್ತದೆ. ಎಲ್ಲಿಂದಲೇ ಈ ಇರಾನ್ ಪತನಕ್ಕೆ ಕಾರಣವಾಗಿದ್ದು ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಈಗ ನೆಟ್ಟಿಗರು ಹೇಳುತ್ತಿದ್ದಾರೆ. ಟೆಹರಾನ್ ರಸ್ತೆಯ ಮಧ್ಯ ತನ್ನ ಬಟ್ಟೆಗಳು ಎಸೆದು ಸಾರ್ವಜನಿಕವಾಗಿ ಸರ್ಕಾರ ಹಾಗೂ ಇಸ್ಲಾಮಿಕ್ ಆಜಾದ್ ವಿಶ್ವವಿದ್ಯಾಲಯದ ವಿರುದ್ಧ ಪ್ರತಿಭಟನೆ ಮಾಡಿದ್ದಳು. ಇದನ್ನು ನೋಡಿದ ಅಲ್ಲಿನ ಪೊಲೀಸರು ಆಕೆಯನ್ನ ಬಂಧಿಸಿದ್ದಾರೆ. ಇನ್ನು ಕೆಲವು ಸಾಮಾಜಿಕ ಜಾಲತಾಣದ ಪೋಸ್ಟ್ಗಳು ಈಕೆಯನ್ನು ಅತ್ಯಾಚಾರ ಮಾಡಲಾಗಿದೆ ಎಂದು ಕೂಡ ಸುದ್ದಿ ಹರಡಿವೆ. ಆದರೆ ಈ ಸುದ್ದಿಯನ್ನ ಅಲ್ಲಿನ ಪೊಲೀಸರು ತಳ್ಳಿ ಹಾಕಿದ್ರು. ಅಂತಾರಾಷ್ಟ್ರೀಯ ಸುದ್ದಿ ಸಂಸ್ಥೆಗಳಾದ BBC ಮತ್ತು ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಪ್ರಕಾರ ಆಕೆಯನ್ನು ಪೊಲೀಸರು ಮಾನಸಿಕ ಚಿಕಿತ್ಸಾ ಕೇಂದ್ರಕ್ಕೆ ದಾಖಲಿಸಿದ್ದಾರೆ ಎಂದು ಹೇಳಲಾಗಿತ್ತು. ಇರಾನ್ನ ನ್ಯಾಯಾಂಗ ಇಲಾಖೆಯ ಇತ್ತೀಚಿನ ಮಾಹಿತಿಯ ಪ್ರಕಾರ ಆಕೆಗೆ ಯಾವುದೇ ಶಿಕ್ಷೆ ವಿಧಿಸದೆ ಆಕೆಯ ಕುಟುಂಬದ ಜೊತೆ ಕಳುಹಿಸಲಾಗಿದೆ ಎಂದು ಹೇಳಲಾಗಿದೆ. ಆದರೆ ಇರಾನ್ನಂತಹ ದೇಶಗಳಲ್ಲಿ ಇಂತಹ ಮಾಹಿತಿಗಳ ಪಾರದರ್ಶಕತೆಯ ಬಗ್ಗೆ ಮಾನವ ಹಕ್ಕುಗಳ ಹೋರಾಟಗಾರರು ಇಂದಿಗೂ ಸಂಶಯ ವ್ಯಕ್ತಪಡಿಸುತ್ತಿದ್ದಾರೆ. ಇರಾನ್ನಲ್ಲಿ ಮಹಿಳೆಯರ ಮೇಲಿನ ದಬ್ಬಾಳಿಕೆ ಮತ್ತು ಕಟ್ಟುನಿಟ್ಟಿನ ಹಿಜಾಬ್ ನಿಯಮಗಳ ವಿರುದ್ಧದ ಹೋರಾಟಕ್ಕೆ ಅಹು ದರ್ಯಾಯಿ ಈಗ ಒಂದು ಪ್ರಬಲ ಶಕ್ತಿಯಾಗಿದ್ದಾರೆ ಎಂದು ಅನೇಕ ಮಹಿಳೆಯರು ಹೇಳಿದ್ದಾರೆ. ಇನ್ನು ಇರಾನ್ನಲ್ಲಿ ಎಂದಿಗೂ ಮಹಿಳೆಯರ ಮೇಲಿನ ದಬ್ಬಾಳಿಕೆ ಮತ್ತು ಕಟ್ಟುನಿಟ್ಟಿನ ಹಿಜಾಬ್ ನಿಯಮದ ಬಗ್ಗೆ ಹೋರಾಟಗಳು ನಡೆಯುತ್ತಿವೆ. ಅಮೆರಿಕದ ಅಧ್ಯಕ್ಷ ಟ್ರಂಪ್ ಕೂಡ ಅಲ್ಲಿನ ಮಹಿಳಾ ಹಕ್ಕಿಗಾಗಿ ಹಾಗೂ ರಕ್ಷಣೆಗಾಗಿ ಯುದ್ಧ ಎಂದು ಕೂಡ ಹೇಳಿದ್ದರು. ಇರಾನ್ ಇಸ್ರೇಲ್ ಯುದ್ಧ ನಡೆಯುವ ಈ ಸಂದರ್ಭದಲ್ಲೂ ಅಲ್ಲಿನ ಅಧಿಕಾರಿಗಳು ಅಲ್ಲಿನ ಪ್ರಜೆಗಳಿಗೆ ಈಗಾಗಲೇ ಎಚ್ಚರಿಕೆಯನ್ನ ನೀಡಿದ್ದಾರೆ. ದೇಶಕ್ಕೆ ವಿರುದ್ಧವಾಗಿ ಏನಾದರೂ ಹೋರಾಟವನ್ನ ಮಾಡಿದ್ರೆ ಅಥವಾ
ದೇಶದ ಸರ್ಕಾರದ ವಿರುದ್ಧ ಏನಾದ್ರೂ ಹೋರಾಟವನ್ನ ನಡೆಸಿದ್ರೆ ಅಥವಾ ಯುದ್ಧವನ್ನ ಮಾಡ್ತಾ ಇರುವಂತಹ ಬೇರೆ ದೇಶಗಳಿಗೆ ಘೋಷಣೆಯನ್ನ ಕೂಗಿದ್ರೆ ಖಂಡಿತವಾಗಿಯೂ ಘೋರವಾದ ಶಿಕ್ಷೆಯನ್ನ ನೀಡುವುದಾಗಿ ಬೆದರಿಕೆ ಹಾಕಿದ್ದಾರೆ. ಒಟ್ಟಾರೆ ಇದನ್ನೆಲ್ಲ ನೋಡ್ತಾ ಇದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುತ್ತಿರುವ ಇರಾನ್ ಇಸ್ರೇಲ್ ಯುದ್ಧ ಬೇರೆಯೇ ತಿರುವು ಪಡೆದುಕೊಳ್ತಾ ಇದೆ. ಮುಂದಿನ ದಿನಗಳಲ್ಲಿ ಈ ಯುದ್ಧದ ಹಂತ ಎಲ್ಲಿಯವರೆಗೆ ತಲುಪುತ್ತೆ ಅನ್ನೋದನ್ನ ನಾವು ಕೂಡ ಕಾದು ನೋಡ್ಬೇಕಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತಾಶ್ವ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.